ಅವು ಯಾರೋ ಇವರು ಯಡಿಯೂರಪ್ಪ ಸಾಹೇಬ್ರದ್ದು ಸಿಗ್ನೇಚರ್ ಮಾಡಿ ಚೆಕ್ನ ಕೊಟ್ಟಿದ್ರಲ್ಲ ಸರ್, ಅವ್ರು ಯಾರು ಸರ್ ಅವರು? ಈಗ ನಮ್ಮ BJP ಅಧ್ಯಕ್ಷರು. ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು. RTGS ಮೂಲಕ ದುಡ್ಡು ತಗೊಳ್ಳುವಂಥ ರೀತಿನಲ್ಲಿ ಅಲ್ಲ ಇದು. ಸಿದ್ದರಾಮಯ್ಯನವ್ರು ಟ್ಯಾಕ್ಸು ಅಂತ ಅಂತಾರೆ. ನಿಮ್ಗೇನಾದರೂ ಮಾನ ಮರ್ಯಾದೆ? ಯಾರು ಟ್ಯಾಕ್ಸ್? GST ಯಾರ್ದಪ್ಪ ಇದು? ಅದು ಹೇಳಿ ಸರಿಯಾಗಿ. ಪ್ರತಿಯೊಂದಕ್ಕೂ ನಮ್ಮನ್ನೇ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳ್ತಿದ್ರು, ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು. ಟ್ಯಾಕ್ಸು ಏನೋ ಸಮಸ್ಯೆ ಆದರೆ ಮಾತೆತ್ತಿರು ಸಿದ್ದರಾಮಯ್ಯನವ್ರ ಬಗ್ಗೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸುವಂಥ ಕೆಲಸವನ್ನು ನೀವು ಕೇಂದ್ರದಿಂದ ಡೈರೆಕ್ಷನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡಿ, ಈ ಸರ್ಕ್ಯುಲರ್ನ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಮೀರಾ ಪಂಡಿತ್ ಅಂತ ನಿನ್ನೆ ದಿವಸ ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಶಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಶಿ ಇಸ್ ಅನ್ IARS ಆಫೀಸರ್. She should not mislead the general public saying that this is involvement of both state and central government ಅಂತ ಹೇಳ್ತಾ ಇರುವಂಥದ್ದು GST ವಿಚಾರದಲ್ಲಿ ಶುದ್ಧ ಸುಳ್ಳು. ಜನರನ್ನ ದಿಕ್ತಪ್ಪಿಸುವಂಥದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಆ ಮೀರಾ ಪಂಡಿತ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ನಾವು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ, ಇದು ಇವರು ಈ ಥರ ದುಂದುವರ್ತಿಯಾಗಿ ವರ್ತಿಸುವಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಜನಸಾಮಾನ್ಯರು ಯಾವ ಹೋರಾಟ ಮಾಡಿದ್ರೂ ನಮ್ಮ ಬೆಂಬಲ ಅವರಿಗೆ ಇದ್ದೇ ಇರುತ್ತೆ. 100ಕ್ಕೂ 100ರಷ್ಟು ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳು ನಾವು ಕೇಂದ್ರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ಆ ಸಭೆಗನ್ನು ಹೋಗಿ ನಿಮ್ಮ ಅಹವಾಲುಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಎರಡನೇದು, ವರ್ತಕರಿಗೂ ನಾವು ಅವ್ರ ಜೊತೆ ಇರ್ತೀವಿ. ಅದೇ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಯಾವ ರೀತಿ ಯಾವ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇರುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸ್ಟೇಟ್ಗೂ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. GST ಇನ್ ವಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ಕನ್ಸರ್ನ್ಡ್ ಅನ್ನುವಂಥದ್ದು ದಯಮಾಡಿ ಹೇಳಿ. ರಾಜಕೀಯವಾಗಿ ಇದನ್ನು ನೀವು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ. ಕೆಟ್ಟ ಸಂದೇಶವನ್ನು ಹೋಗುವಂಥ ಕೆಲಸ ಆಗಬಾರ್ದು. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎರಡನೇದು, ಕಳೆದ 1 ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ BJPಯವರು ಮತ್ತು JDSನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕಿಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಅವರೇನು 3 ಎಕರೆ 16 ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲಾಗಿ ಅಕ್ವೈರ್ ಮಾಡ್ಕೊಂಡು ಜಮೀನಿಗೆ ಕಾಂಪೆನ್ಸೇಟ್ರಿಯಾಗಿ 14 ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ, ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ಅನುಭವಿಸುವಂಥದ್ದಕ್ಕೆ ಏನು ರುವಾರಿಯಾಗಿದ್ದರು. ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದುಗಡೆ ಬಂದು 2-3 ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದು. ಇವತ್ತಲ್ಲ ನಾಳೆ ನಮಗೆ ಜಯ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿರ್ಧಾರ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ, ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ನೆ ದಿವಸ ಸುಪ್ರೀಂ ಕೋರ್ಟು ED ಅವರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇಡೀ ದೇಶಾದ್ಯಂತ BJP ಏಜೆಂಟ್ಗಳಾಗಿ, BJP ಕೂಲಿಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ RSS ಕಚೇರಿಯಿಂದ, ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳೋವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು. ನಿಮಗೇನಾದರೂ ED ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ BJP ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇದೆಂಥ ದುರಂತ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಇನ್ಮೇಲೆ ಎಲ್ಲ ಪೊಲೀಸ್ ಕೇಸ್ಗಳೂ ಇವರೇ ತಗೋತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಭಾಳ ರೀಸೆಂಟಾಗಿ ನೀವು ಗಮನಿಸಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ. ಅವನು ಯಾರೋ ಪಾಪ ಕನ್ನಡಕ ಹಾಕೊಂಬಂದು ಅದು ಯಾವುದೋ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ, ಇದ್ರ ಬೆಲೆ 50 ಕೋಟಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದ. ಅವನ್ನ ಹೋಗಿ ED ರೈಡ್ ಮಾಡವ್ರೆ. ಅವನ್ನ ಹೋಗಿ ED ರೈಡ್ ಮಾಡಿದ್ದಾರೆ. ಅವನು ತೆವಲಿಗೋಸ್ಕರ
50 ಕೋಟಿ ನಾಯಿ ಇದು, ಇದನ್ನು ನಾವು ಯಾರೋ ಸಿನಿಮಾ ಆ್ಯಕ್ಟ್ರಿಗೆ ನಾನು ಬೌಳಿಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಡೇನೇ ಇ ಡಿ ಹೋಗಿ ರೈಡ್ ಮಾಡುತ್ತೆ. ಇ ಡಿ ಅವ್ರ ಕೆಲಸ ಏನು? ಪಿ ಎಮ್ ಎಲ್ ಎ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಈ ವಿಚಾರಕ್ಕೆ ಅವನು ಯಾರೋ ಒಬ್ಬನ್ನ ದುಡ್ಡು ಕೊಟ್ಟು ಬಿ ಜೆ ಪಿಯವರು ಎತ್ಕಟ್ಟಿ ಒಬ್ಬ ಆ್ಯಕ್ಟರು, ಸೈಡ್ ಆ್ಯಕ್ಟ್ರು, ಪಾಪ ಸೈಡ್ ಆ್ಯಕ್ಟ್ರು, ಅವನಿಗೆ ಏನು ಫಾಯ್ದೆ ಆಗಲಿಲ್ಲ. ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆ್ಯಕ್ಟ್ರು, ಸಿದ್ದರಾಮಯ್ಯನವ್ರ ಕುಟುಂಬ ಜೈಲಿಗೆ ಹೋಗುತ್ತೆ ಅಂತ. ಇವನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರ್ಬೇಕು. ಅವನೊಬ್ಬ ಕ್ರಿಮಿನಲ್, 44 ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ. ಅವನ ಮೂಲಕ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿಸಿರು. ಲೋಕಾಯುಕ್ತ ತನಿಖೆ ನಡೀತಾ ಇರೋ ಒಂದು ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ. ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, CBI ಕೊಡಬೇಕು ಅಂತ. ಅಲ್ಲಿ ಹೈಕೋರ್ಟ್ನವರು ಕ್ಯಾಕರ್ಸ್ ಮಕ್ಕದ ಮೇಲೆ ಉಗಿದು ಕಳಿಸಿದ್ರು. ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯ ಅಂತ ಉಗಿದು ಕಳಿಸಿರು. ಅದು ಡಿಸ್ಮಿಸ್ ಆದಮೇಲೆ ಅದು January 5 ಹೈಕೋರ್ಟ್ ಆರ್ಡ್ರು ಭಾಳ ಸ್ಪಷ್ಟವಾಗಿದೆ. ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇ ಡಿ ಅವರು ತನಿಖೆ ಮಾಡುವಂಥದ್ದಕ್ಕೂ CBIನವ್ರು ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ. ಇವರು ಆ ಜಡ್ಜ್ಮೆಂಟ್ ಬಂದಿದ್ದು January 15. January 27ಕ್ಕೆ ಇ ಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ. ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ. ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. ಮಾರ್ಚ್ 7 ಅದು ಹೈಕೋರ್ಟು ಡಿಸ್ಮಿಸ್ ಮಾಡಿ ಈ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮಕ್ಕದ ಮೇಲೆ ಕಳಿಸ್ತಾರೆ, ಉಗಿದ್ಬಿಟ್ಟು ಕಳಿಸ್ತಾರೆ. ಇವರು ಇ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ, ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ. ಸುಪ್ರೀಂ ಕೋರ್ಟ್ನವ್ರು ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು, CJS ಅಬ್ಸರ್ವೇಷನ್ನು, ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ, ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ BJP ಅವರಿಗೆ ಮತ್ತು ಇ ಡಿ ಅವರಿಗೆ ನಂಬಿಕೆ ಇದ್ದರೆ ನಿಮಗೆ ಇ ಡಿನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಏನು ಹೇಳ್ತಾರೆ ಮಾನ್ಯ ಚೀಫ್ ಜಸ್ಟಿಸ್ ಗವಾಯ್ ಅವರ ನೇತೃತ್ವದ ಒಂದು ಪೀಠ, ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ ಬಿ ಫಾಟ್ ಬಿಫೋರ್ ಎಲೆಕ್ಟ್ರೇಟ್. ವೈ ಆರ್ ಯು ಬೀಯಿಂಗ್ ಯೂಸ್ಡ್? ವೈ ಇ ಡಿ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಅಡ್ವಾಂಟೇಜಸ್ ಬೈ BJP ಅಂತ ನೇರವಾಗಿ ಹೇಳಿರುವಂಥದ್ದು. ಪ್ಲೀಸ್ ಡೋಂಟ್ ಕಂಪೆಲ್ ಅಸ್ ಟು ಓಪನ್ ಅವರ್ ಮೌತ್ಸ್, ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಶ್ ಕಮೆಂಟ್ಸ್ ಆನ್ ಇ ಡಿ. ಇದಕ್ಕಿನ್ನ ಬೇಕಾ ಸ್ವಾಮಿ? ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ? ಇ ಡಿ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮಾಯಿಲ್ನ ಸೃಷ್ಟಿ ಮಾಡಿದ್ರಿ, ಯಾವ ರೀತಿ ಒಂದು ನಡೀತಾ ಇರೋ ಒಂದು ಸರ್ಕಾರವನ್ನು ಬೀಳಿಸಿದ್ರಿ. ಯಾರೋ ಅಜಿತ್ ಪವಾರ್ ಅನ್ನೋನ್ನ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಕರ್ಕೊಂಡ ಮೇಲೆ ಅವ್ನ ಕೇಸಸ್ ಎಲ್ಲ 2,500 ಕೋಟಿ ಇದು ಯಾವುದೋ ಚಿಟ್ ಹಗರಣದಲ್ಲಿ ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ. ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ದ ಇದನ್ನು ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ. ಇನ್ಮೇಲಾದ್ರೂ BJPಯವರು ಇ ಡಿ, IT, CBI, NIA ಇವೆಲ್ಲ ಸಂಸ್ಥೆಗಳನ್ನು ರಾಜಕೀಯ ದಾಳಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ಇ ಡಿ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರು ಅದನ್ನು ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅಧ್ಯಕ್ಷಗಳಿದ್ದಾರೆ, ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ಇ ಡಿ ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಮೆರವಣಿಗೆನ ಇಲ್ಲ BJP ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು 100ಕ್ಕೆ 100ರಷ್ಟು ಇ ಡಿ ಅವ್ರನ್ನ ಯಾವ ರೀತಿ BJPಯವರು ಅಸ್ತ್ರ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. DK ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು. ಯಾರೋ ಇನ್ನೂ 4-5 ಜನ ಇವನು ಇ ಡಿ ಅವ್ರನ್ನ ಕೇಸ್ ಮಾಡಿ ಅವ್ರನ್ನ ಶಿಕ್ಷುವಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಇವತ್ತು ನಾವು ಇದು ಕೊಡಪ್ಪ, ಸತ್ಯಮೇವ ಜಯತೆ, ಇದು ಬೋರ್ಡು, ಇದು ನಾವು ಡಿಸ್ಪ್ಲೇ ಮಾಡ್ತೀವಿ. ಕೊಡಪ್ಪ ಅಧ್ಯಕ್ಷಗಳು ಕೊಡು. ಬನ್ನಿ ಸರ್.